ಸರ್, ನಮ್ಮ ಅಜೆಂಡಾ ಬಂದು ಫಸ್ಟು ಬಡವರಿಗೆ ಕೆಲಸ ಮಾಡಬೇಕು ಅಂತ. ನಾವು ಸುಮಾರು 30 ವರ್ಷದಿಂದ ಸಂಘಟನೆ ಮಾಡಿದ್ದೀರಿ. ಎಲ್ಲ ಸಂಘಟನೆಯಲ್ಲಿ ಬಂದು ನಾವು ಕೆಲಸ ಮಾಡಿದ್ದೀರಿ. ಏನು ಬಡವರಿಗೆ ಒಳ್ಳೇದಾಗಬೇಕಂತ ಮಾಡಿದ್ದೀರಿ. ಅದೇ ಥರ ನಮಗೆ ಒಂದು ಜವಾಬ್ದಾರಿ ಕೊಟ್ಟರೆ, ಈಗ ಏನು ನಾವು ಮಾಡಿದ್ದೀವಿ ಕೆಲಸ, ಅದರಿಂದ 10 ನಾವು ಕೆಲಸ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀರಿ. ನಮ್ಮ ಕೆಲಸ ಏನು, ಬಡವರಿಗೆ ಒಳ್ಳೇದಾಗಬೇಕು. ಜನರು ಎಲ್ಲ ಇಲ್ಲಿ ಕುಂದುಕೊರತೆಗಳು ಎಷ್ಟೇ ಇದೆ. ಸೌತ್ ಕಾನ್ಸ್ಟಿಟ್ಯೂಷನಲ್ಲಿ ಸುಮಾರು 30 ವರ್ಷದಿಂದ MP ಗಳು ಗೆದ್ಕೊಂಡ್ಬಂದವ್ರೆ. ಇನ್ನೂ ಒಂದು ಸತಿನೂ ಕೂಡ ಅವ್ರು ಯಾರು ಇವರೇ MP ಅಂತ ನೋಡಿರೋರು, ಮುಖ ತೋರಿಸೋರು ಯಾರಿಲ್ಲ. 5 ವರ್ಷಕ್ಕೆ ಒಂದು ಸರಿ ಬಂದು ಇಲ್ಲಿ ಚುನಾವಣೆ ಬರುವಾಗ ಅವ್ರು ಬಂದು ಮುಂದೆ ನಿಂತ್ಕೊಂಡು ನಾನು MP ನಿಂತ್ಕೊಳ್ತಿದ್ದೀನಿ, ನಮಗೆ ಓಟ್ ಹಾಕಿ ಅಂತ ಕೇಳ್ತಾರಂತೂ. ಅದಾಗಿದ ಮೇಲೆ ಒಂದು ಸತಿ ಕೂಡ ಅವ್ರ ಮುಖ ಮೂತಿಗಳು ನಾವು ನೋಡಲಿಲ್ಲ. ಅದರಿಂದ ನಾವು ಒಂದು ಸತಿ ನಾವು MP ನಾವು ನಿಂತ್ಕೋಬೇಕು. ಜನರ ಮುಂದೆ ನಾವು ಒಳ್ಳೇದು ಮಾಡಿರೋದು ತೋರಿಸ್ಬೇಕು. ಇನ್ನೂ ಮುಂದಕ್ಕೆ ನಾವು ಒಳ್ಳೇದು ಮಾಡಬೇಕಂತ ನಮ್ಮ ಮನಸ್ಸಲ್ಲಿ ಒಂದು ಇದು ಮಾಡ್ಕೊಂಡು ನಾವು ಸಂಘಟನೆ ಮೂಲಕ ನಾವೆಲ್ಲ ಸೇರಿ ಈಗ ನನ್ನ ನಿಲ್ಲಿಸಿದ್ದಾರೆ. ಸರ್, ಲಾಕ್ಡೌನಲ್ಲಿ ನಾವು ಸುಮಾರು ಕೆಲಸಗಳು ಮಾಡಿದ್ದೀರಿ. ಬಟ್ ನಾವು ಇನ್ನೊಬ್ರು ಮಾಡಿರೋ ಥರ ಫೋಟೋ ಮಾಡೋದು, ಕ್ಯಾಮ್ರಾ ಮಾಡೋದು, ಎವಿಡೆನ್ಸ್ ನಾವು ಇಟ್ಕೊಂಡು ನಾವು ಕೆಲಸ ಮಾಡಿಲ್ಲ. ನಮ್ಮ ಕೈಯಲ್ಲಿ ಎಷ್ಟು ಒಳ್ಳೇದು ಮಾಡ್ಬೇಕಂತಿದೆಯೋ ದೇವರೊಬ್ಬರು ಇದ್ದಾನೆ, ಜನರಿದ್ದಾರೆ. ನಾವು ಸುಳ್ಳು ಪಳ್ಳು ಹೇಳಿ ಓಟ್ ತೊಗೋಬೇಕಂತೇನಿಲ್ಲ. ಬಟ್ ನಮಗೇನೋ ಒಬ್ಬರಿಗೆ ಸಹಾಯ ಮಾಡೋದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ನಾವು ಮಾಡಿರೋದು ಹಂಗೆ, ನಾವು ಯಾರಿಗೂ ತೋರಿಸಿಲ್ಲ. ಲಾಕ್ಡೌನಲ್ಲಿ ಏನೇನು ಮಾಡಿದಿರಿ ಅಂತ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀರಿ ನಾವು. ನೋಡಿ, ಒಂದು ಕಡೆ ಹೆಣ ಸತ್ತೋಗಿದೆ, ಅವ್ರನ್ನ ಎತ್ತ ಕೂಡ ಯಾರಿಲ್ಲ. ನಾವು ಹೋಗಿ ಎತ್ಕೊಂಡು ಹೋಗಿ ಹಾಕಿದ್ದೀರಿ. ಯಾಕಂದರೆ BJP ಅವರು ಕೂಡ ಅವ್ರ ಹತ್ರ ಬಂದಿಲ್ಲ, ಅವರು ಭಯ ಬಿತ್ಕೊಂಡು ಬಂದಿಲ್ಲ. ಹಂಗಿರುವಾಗ ಸಮಯ ಬನ್ನಿ, ನಾವು ನಮ್ಮ ಬಡವರು ಮಾತ್ರ ನಮಗೆ ಸಪೋರ್ಟು. ನಮ್ಮಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡಿಲ್ಲ, ನಾವು ಬಡವರು ಪಕ್ಷದವರು. ನಮ್ಮ ಕೈಲಿ ಏನಾಗುತ್ತೋ ಸಹಾಯ ಮಾಡೋಕ್ಕೆ ನಮ್ಮ ಕೈಲಿ ಎಷ್ಟು, 1 ರೂಪಾಯಿ ಅಂದರೆ 1 ರೂಪಾಯಿ ಮಾಡ್ತೀರಿ. ಬನ್ನಿ ಅಂದರೆ 1 ರೂಪಾಯಿ ನಮ್ಮ ಕೈಲಿ ಮಾಡೋ ಶಕ್ತಿ ಏನು ಕೊಟ್ಟಿದೆ ಅಷ್ಟು ಮಾತ್ರ ಮಾಡಲಿಕ್ಕಾಗತ್ತೆ. ನಾವು ದುಡ್ಡು ಕೊಟ್ಟು ಓಟು ತೊಗೊಳ್ಳೋ ಕೆಪಾಸಿಟಿ ನಮ್ಮಲ್ಲಿ ಇಲ್ಲ. ನಾವು ದುಡ್ಡು ಕೊಡೋಲ್ಲ. ಜನರಿಗೆ ಒಳ್ಳೇದಾಗಬೇಕಂದ್ರೆ ನಮ್ಮನ್ನು ಗೆಲ್ಸೋಕ್ಕೆ ಅವಕಾಶ ಕೊಡಿ. ನಾವು ಗೆದ್ದು ಬಂದ ಮೇಲೆ ನಮ್ಮ ಕಡೆಯಿಂದ ಏನು ಮಾಡಬೇಕೋ ಎಲ್ಲ ನಾವು ಮಾಡ್ತೀರಿ. ನಾವು ಹಂಗಿಂಗೆ ಅಂತ ಹೇಳ್ಬಿಟ್ಟು ಸುಳ್ಳುಗಳು ಹೇಳ್ಕೊಟ್ಟು ತಿರುಗಾಡೋಲ್ಲ. ಜನರಿಗೆ ಒಳ್ಳೇದು ಮಾಡಬೇಕಂತ ಮುಂದೆ ಬಂದಿದ್ರಿ. ದಯವಿಟ್ಟು ಜನರ ಹತ್ರನೇ ಒಂದು ಬೇಡಿಕೆ ಏನಂದರೆ, ದುಡ್ಡು ದೊಡ್ಡದಿಲ್ಲ. ಒಂದು ಮನುಷ್ಯ ವ್ಯಕ್ತಿ ಏನು ಮಾಡ್ತಾನೆ, ಏನು ಮಾಡಿದ್ದಾನೆ, ಅವನ ಕೈಯಿಂದ ಏನಾಗುತ್ತಂತ ನೋಡಿಕೊಂಡು ಓಟ್ ಹಾಕಿದ್ರೆ ತುಂಬ ಒಳ್ಳೆಯದು. ಈ ಚುನಾವಣೆ ತುಂಬ ಇಂಪಾರ್ಟೆಂಟು. ನೋಡಿ, ಕಾಂಗ್ರೆಸ್ಸು, BJP ಎಷ್ಟೋ ಪಕ್ಷಗಳು ಬಂದಿದೆ. ಜನರಿಗೆ ಕೆಲಸ ಮಾಡಿದ್ದಾರೆ ಅಂತ ಮಾತಾಡ್ತಾರಂತೂ ಎಲ್ಲಿ ನಾವು ಮಾಡಿರೋದು ನೋಡಿಲ್ಲ. ಅದರಿಂದ ನಾವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದೀವಿ. ನಮಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕಂತ ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ತೀವಿ. ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ನಾವು ಸುಮಾರು ವರ್ಷಗಳಿಂದ, ಸುಮಾರು ಒಂದು 20-25 ವರ್ಷಗಳಿಂದ ಸಂಘಟನೆಯಲ್ಲಿ ಸತತವಾಗಿ ಎಲ್ಲ ಬಡವರ ಕೆಲಸಗಳನ್ನ ಮಾಡಿಕೊಂಡು, ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಜಾತಿ ಜನಾಂಗದ ಕಡು ಬಡವರಿಗೆ ನಮ್ಮ ಜೈಪಾಲ್ ನೇತೃತ್ವದಲ್ಲಿ ಸಿಟಿ ಪ್ರೆಸಿಡೆಂಟ್ ಮಾಡಿ, ಅವರ ನೇತೃತ್ವದಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ. ಈಗಾಗಲೇ ಮೊಟ್ಟ ಮೊದಲನೇದಾಗಿ GD ಮರ ಆಗ್ಬೋದು, ಮಡಿವಾಳ ಮಾರ್ಕೆಟ್ ಆಗ್ಬೋದು, ನಮ್ಮ ರಾಗಿಗುಡ್ಡ ಸ್ಲಮ್ ಆಗ್ಬೋದು, ಪುಟ್ಟೇನಹಳ್ಳಿ ಆಗ್ಬೋದು, ಇನ್ನೂ ಅನೇಕ ಭಾಗಗಳು ಬೆಂಗಳೂರಾದ್ಯಂತ ರಾಯಸಂದ್ರ, ಕೋಲೆ ಬಸವ ನಮ್ಮ ಹಿಂದೆ ಬಂದಿದ್ದಾರೆ ನೋಡಿ, ಕೋಲೆ ಬಸವನವರು ರಾಯಸಂದ್ರ ಜಾಗದಲ್ಲಾಗ್ಬೋದು. ಸುಮಾರು 77 ಸ್ಲಮ್ಗಳನ್ನ ಬೆಂಗಳೂರಾದ್ಯಂತ ನಾವು ಈಗಾಗಲೇ ಪರ್ಯಟನೆ ಮಾಡಿ ಅಲ್ಲಿ ಏನು ಜನಗಳ ಕಷ್ಟ ಇದೆ ಅಂಥೇಳಿ ನೋಡಿದಾಗ ಸಾಕಷ್ಟು ಕಡೆ ಎಲ್ಲ ಜನಪ್ರತಿನಿಧಿಗಳು ಲೆಟ್ರೇಟ್ ಕೊಟ್ಟರೆ ಕೆಲಸ ಆಗೋದು. ಅವರು ಚೇರ್ಮನ್ ಆಗಿದ್ದಾರೆ, ಅದಕ್ಕೆ ಅವರೇ ಚೇರ್ಮನ್ನು, ಇವ್ರ ಮುಂದೆ ಎಲ್ಲಿ ನೋಡಿದ್ರೆ ನಾವೇ ಚುನಾಯಿತರಾಗಿ ಅವ್ರನ್ನ ಮಾಡಿ ಕಳಿಸ್ತಂಥ ಒಂದು ಸಂದರ್ಭದಲ್ಲಿ ನಾವು ಅವ್ರ ಮನೆ ಬಾಗಿಲೋಗಿ ಜನರಲ್ಲಿ ಏನನ್ನು ಕೊಡ್ತೇವೆ ಕಾಣಿಸ್ತದೆ. ಮೇಯ್ನು ಮುಖ್ಯವಾಗಿ ನೋಡಿ, ಬೇಸಿಕ್ ಕಮ್ಯುನಿಟೀಸೇ ಇಲ್ಲ. ಕುಡಿಯೋ ನೀರಿಲ್ಲ, ಒಳ್ಳೆ ರಸ್ತೆ ಇಲ್ಲ, ಒಳ್ಳೆ ಚರಂಡಿ ವ್ಯವಸ್ಥೆ ಇಲ್ಲ, ದಾರಿ ದೀಪ ಇಲ್ಲ. ಯಾವುದೋ ಒಂದು 80 ವರ್ಷದ ಒಂದು ಅಜ್ಜಿಗೆ ಬಂದು ಮೊನ್ನೆ ನೋಡ್ತಾ ಇದ್ದೀನಿ ನನ್ನ ತಾಲೂಕು ಆಫೀಸಲ್ಲಿ, 80 ವರ್ಷದ ಅಜ್ಜಿ ಬಂದು ನನಗೆ ಇನ್ನೂ ವೃದ್ಧಾಪ್ಯ ವೇತನ ಆಗಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದೆ. ಇವತ್ತು ಸಮಾಜದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಕಾಣಬೇಕು, ಎಲ್ಲರ ಹಕ್ಕು ಇದು ಅಂಥೇಳಿ ಮಾಡಿಕೊಟ್ಟಂಥ ಒಂದು ಸಂವಿಧಾನನ ಇವತ್ತು ಮುಚ್ಚಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, ಇದು ಒಂದೇ ನಾಣ್ಯದ ಎರಡು ಮುಖ. ಇದರಲ್ಲಿ ಏನಂದರೆ, ಒಬ್ಬರು ಬಂದು ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಆಗ್ಬೋದು, ಇಲ್ಲ BJP ಪಕ್ಷ ಆಗ್ಬೋದು, ಕಾಲಿಂದ ತಿನ್ಕೊಂಡು ಬರ್ತಾಯಿದ್ರೆ ಮನುಷ್ಯನ ಇನ್ನೊಂದು ಪಕ್ಷ, ರಾಷ್ಟ್ರೀಯ ಪಕ್ಷ ತಲೆಯಿಂದ ತಿನ್ಕೊಂಡು ಬರ್ತಾಯಿದೆ. ಇವತ್ತು ಸಾರ್ವಜನಿಕರು ಅವರು ದುಡ್ದಂಥ ದುಡಿಮೆಯಲ್ಲಿ ತೆರಿಗೆ ಕಟ್ಟಿ ಅವರು ನೆಮ್ಮದಿ ಜೀವನ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಕಡೆ ಹೆಂಡ್ತಿಗೆ
ಸವಲತ್ತು ಕೊಟ್ಟು ಗಂಡನ ಮೇಲೆ ರೇಟ್ ಭಾರ ಮಾಡ್ತಾ ಇದ್ದಾರೆ ಒಂದು ಸರ್ಕಾರ. ಇನ್ನೊಂದು ಸರ್ಕಾರ ರಾತ್ರೋರಾತ್ರಿ ಡಿಕ್ಲೇರ್ ಮಾಡಿ GST ಡಿಮಾನಿಟೈಸೇಷನ್ನು ಏನೇನು ಅವ್ರಿಗೆ ಯಾವ್ಯಾವ ರೀತಿ ಬೇಕು ಅಂಥೇಳಿ ಸಂವಿಧಾನನ ಎಲ್ಲ ಒಂದು ಅದನ್ನು ಮೇನ್ ಬೇಕಾಗಿರೋ ಸೆಕ್ಷನ್ಗಳನ್ನ ಮುಚ್ಚಾಕಿ ಅದಕ್ಕೆ ಬೇಡದೇ ಇರತಕ್ಕಂಥ ಕಾನೂನುಗಳನ್ನ ತಂದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಮಹಿಳೆಯರು ಬೇಕಂತ ಬೇಕಾಗಿ ಈಗ ಎಲ್ಲರೂ ನಮ್ಮ ಹಳೆ ಕಾಲ ಹೋಯ್ತು. ಮೊದಲನೇದಾಗಿ ಅಡುಗೆ ಸಿಲಿಂಡರ್ ಬೇಕು. ಅನಿಲ ಏನಿದೆ ಅದು ಭಾಳ ಮುಖ್ಯವಾಗಿತ್ತು. ನೀವು ನೋಡ್ತಾ ಇದ್ರಿ 400-450 ರೂಪಾಯಿ 500 ರೂಪಾಯಿ ಒಳಗೆ ಪರ್ಚೇಸ್ ಮಾಡ್ತಕ್ಕಂಥದ್ದು ಇವತ್ತು 1100-1200 ರೂಪಾಯಿಗೆ ಬಂದು ನಿಂತಿದೆ. ತರಕಾರಿಗಳು ದಿನನಿತ್ಯ ಬಳಕೆಗಳು ಅವರು ಗಾರ್ಮೆಂಟ್ಸ್ಗೆ ಹೋಗಿ ತರ್ತಕ್ಕಂಥ ಈ ನಮ್ಮ ಸರೌಂಡಿಂಗೆಲ್ಲ ಗಾರ್ಮೆಂಟ್ಸೇ ಮುಖ್ಯವಾಗಿ. ಅದು ಬಿಟ್ಟರೆ ಮನೆ ಕೆಲಸ ಇವೆಲ್ಲ ಹೋಗಿ ಅವ್ರು ಸಂಪಾದನೆ ಮಾಡೋದಂದರೆ 8-9 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ. ನಾವು ಇದೇ ಯಾಕಂದರೆ ಈ ಮೂಲಭೂತ ಸೌಕರ್ಯಗಳಿಲ್ಲ. ನಮ್ಮ ಜನ ಓಟ್ ಹಾಕ್ಬಿಟ್ಟು ಬೀದಿಯಲ್ಲಿ ನಿಂತಿದ್ದಾರೆ. ಈ ನಾವು ಹೋಗಿ ಆ ಜನಪ್ರತಿನಿಧಿಗಳು ಮನೆ ಮುಂದೆ ನಿಂತ್ಕೊಂಡು ನಾವೇನಪ್ಪ ಭಿಕ್ಷಾಟನೆ ಮಾಡಬೇಕು ಅಂತೇಳಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಇವರೇ ಮನೆಗೆ ಹೋಗ್ತಾರೆ ಜನರು ಏನು ಕಷ್ಟ. ಹೌದು, ಇವಾಗ ನಾವು ಯಾಕಂದ್ರೆ ಸಂಘಟನೆಯಲ್ಲೂ ಅದೇ ಕೆಲಸ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ. ಇವಾಗ ಏನಿದ್ದಾರೆ ಈ ಜನಪ್ರತಿನಿಧಿಗಳು ಜನರು ಹೋಗ್ಬೇಕು, ಬಟ್ ಇವರೇ ಜನಪ್ರತಿನಿಧಿ ಇವರೇ ಮನೆಗೆ ಹೋಗ್ತಾರೆ. ಹೋಗ್ಬೇಕು ಯಾಕಂದ್ರೆ ನಾವು ಜನಪ್ರತಿ ಆದಾಗ್ಲೂ ಸಾಮಾನ್ಯವಾಗಿ ಕಾರ್ಯಕರ್ತರಾಗೆ ನಾವು ಕೆಲಸ ಮಾಡ್ತೀವಿ. ಬಟ್ ಸಂವಿಧಾನದ ಆಶಯಗಳಂಗೆ ನಮಗೆ ಜನ ಬಹುಮತ ಸೂಚಿಸ್ತಾರೆ ಅಂಥೇಳಿ ನಾವು ಮುಂದೆ ಬಂದು ಮುಂದಿನ ದಿನಗಳಲ್ಲಿ ಅವರ ಎಲ್ಲ ಸರ್ಕಾರ ಸವಲತ್ತುಗಳು ಅವ್ರಿಗೇನು ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸ್ಲಿಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಸಂಘಟನೆ ಮುಖಾಂತರ ನಮ್ಗೆ ಯಾರೋ ಒಬ್ಬರು ಅಧ್ಯಕ್ಷ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತಾ ಇರುತ್ತೆ ನಿಮಗೆ. ನಾವು ಇವಾಗ ಬಹಿರಂಗ ಪಡಿಸೋಕ್ಕಾಗಲ್ಲ. ಎಲ್ಲ ಕನ್ನಡಪರ ಸಂಘಟನೆಗಳು, ಮುಸ್ಲಿಂ ಸಂಘಟನೆಗಳು, ಕ್ರಿಶ್ಚಿಯನ್ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲ ಹೋರಾಟಗಾರರು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಸೊ ಅವರೆಲ್ಲರ ಬೆಂಬಲ ನಮ್ಮ ಮೇಲೆ ಇದೆ ಅಂತ ತಿಳ್ಕೊಂಡಿದ್ದೀವಿ. ಹೆಚ್ಚು ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಕ್ಯಾನ್ವಸ್ ಮಾಡಿ ಇನ್ನೂ ಹೆಚ್ಚಿನ ಮತ ತಗೊಂಡು ಎಲ್ಲರಿಗೂ ನಮ್ಮ ಜನಗಳ ಒಂದು ಏನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆಲ್ಲರಿಗೂ ನಾವು ಮುಂದೆ ನಿಂತಿರ್ತೀವಿ, ನಾವು ಸ್ಪಂದಿಸ್ತೀವಿ ಅಂತ ಹೇಳಿ ಅವ್ರ ಮನೆ ಬಾಗಿಲುಗಳು ಹೋಗಿ ಮತಯಾಚನೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಜೈಪಾಲ್ನವ್ರನ್ನ ಬಹಳ ದೊಡ್ಡ ಮತದಿಂದ ಜೈಬೇರಿ ಮಾಡಬೇಕು ಅಂತಂತೇಳಿ ಎಲ್ಲ ಸಂಘಟನೆ ಪದಾಧಿಕಾರಿಗಳು, ಮುಖಂಡರುಗಳು ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳು ಮುಂದೆ ಬಂದಿದ್ದೀವಿ. ಸೊ ತಾವು ಹೆಚ್ಚು ಮಾಧ್ಯಮ ಮಿತ್ರರು ನಮ್ಮಂಥ ಏನು ದೀನ ದಲಿತರಿದ್ದೀವಿ ಇವತ್ತು ಅಂಥವ್ರನ್ನ ಸ್ವಲ್ಪ ಹೈಲೈಟ್ ಮಾಡಬೇಕು. ಈಗಾಗಲೇ ನೋಡ್ತಾ ಇದ್ದೀವಿ ನಾವು ಪತ್ರಿಕೆಗಳಲ್ಲಿ ಯಾವುದೇ ರೀತಿಯಾದಂಥ ಮಾಧ್ಯಮ ಮಿತ್ರರು ನಮ್ಮ ದಲಿತ ಪರವಾಗಿ ಇಲ್ಲ, ಯಾವುದೇ ಒಂದು ಮುಸ್ಲಿಂ ಪರವಾಗಿ ಇಲ್ಲ. ನಮ್ಮಲ್ಲಿ ದುಡ್ಡಿಲ್ಲ. ಯಾಕೆ ಅಂದರೆ ನಮ್ಮ ಖಜಾನೆಗೆ ಕೈ ಹಾಕ್ತಾರದೆ ಅವರು. ನಮಗೆ ಬರ್ತಕ್ಕಂಥ ಸವಲತ್ತುಗಳು ಏನಿದೆ SC TSP ಫಂಡ್ ನಮ್ಗೇನಿದೆ ಕರೆಕ್ಟಾಗಿ ಕೊಟ್ಬಿಟ್ರೆ ನಾವು ಆ ರೇಂಜಿಗೆ ಬರ್ತೀವಿ. ಅದೇ ಬಾಬಾ ಸಾಹೇಬ್ರ ಕನಸಾಗಿತ್ತು. ನಿಗಮ ಮಂಡಳಿಗಳಿಗೆಲ್ಲರೂ ಆ ಏರಿಯಾ ಲೋಕಲ್ MLAಗಳನ್ನ ಚೇರ್ಮನ್ ಮಾಡಿಬಿಟ್ಟಿದ್ದಾರೆ. ಅವ್ರ ಮನೆ ಬಾಗಿಲಿಗೆ ಹೋಗಿ ಕಾಯಬೇಕು. ಇದೇ ನಮಗೆ ಪ್ರಾಬ್ಲಮ್ ಆಗಿರೋದು. ಇದರಿಂದ ನಾವು ಚುನಾವಣೆಗೆ ನಾವು ಇವಾಗ ಬಂದು ಮುಂದೆ ನಿಂತ್ಕೊಂಡು ನಾವು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ನಮ್ಮ ಜನಗಳಿಗೆ ಎಲ್ಲರಿಗೂ ಅನುಕೂಲ ಆಗಬೇಕು. ಅವ್ರ ಸವಲತ್ತುಗಳೆಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗಿ ತಲುಪಿಸ್ಬೇಕು ಅಂಥೇಳಿ ಜೈಪಾಲ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಬಂದು ಮುಂದೆ ನಿಂತ್ಕೊಂಡು ಚುನಾವಣೆ ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಮತದಾರ ಬಂಧುಗಳು ಜೈಪಾಲ್ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರ ಮತ ಎಲ್ಲರಿಗೂ ಅವರೆಲ್ಲ ಮತಗಳನ್ನು ಜೈಪಾಲ್ ಅವ್ರಿಗೆ ಹಾಕಿ ಅವ್ರನ್ನ ಜಯಶೀಲನಾಗಿ ಮಾಡಬೇಕು ಅಂಥೇಳಿ ನಾನು ಈ ಪಕ್ಷದ ಈ ಒಂದು ನಮ್ಮ ಸಂಘಟನೆ ವತಿಯಿಂದ ಅವ್ರಿಗೆ ಬಹುಮತ ಸೂಚಿಸಿ ಎಲ್ಲರೂ ಅವ್ರಿಗೆ ಮತ ಚಲಾಯಿಸಬೇಕು ಅಂಥೇಳಿ